ರಾಜ್ಯೋತ್ಸವ ದಿನದ ಆರ್ಥಿಕ ಶುಭಾಶಯಗಳು. ನೀವು ಸಮಯ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸುತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಫಾತಿಮಾ ಮತ್ತು ಸುಧಮ್ಮ ಈ ಸಮಾರಂಭವನ್ನು ದೀಪದಿಂದ ಆರಂಭಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಫಾತಿಮಾ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಿಮಗೆ ಕರ್ನಾಟಕ ಹಾಗೂ ರಾಜ್ಯೋತ್ಸವದ ಬಗ್ಗೆ ಪರಿಚಯ ಮಾಡಿಕೊಡುತ್ತೇವೆ. ಇಂದು ನಿಮಗೆ ಕರ್ನಾಟಕ ಹಾಗೂ ರಾಜ್ಯೋತ್ಸವದ ಬಗ್ಗೆ ಪರಿಚಯ ಮಾಡಿಕೊಡುತ್ತೇವೆ. ಈಗ ನಾವು ದೃಢ ಮಾಡುತ್ತೇವೆ.
ಹಾಗೂ ರಾಜ್ಯಪಾಲರು ಭಾಷಣದೊಂದಿಗೆ ಧ್ವಜಾರೋಹಣ ಮಾಡುತ್ತಾರೆ. ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ನಾವು ಇಲ್ಲಿನ ಕೊಡಗು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಚ್ಚೇರು
ಮುಂಬೈ ಹೈದರಾಬಾದ್ ಮಳೆ, ಕೊಚ್ಚಿನ ಚೆನ್ನೈ ಸೈಕ್ಲೋನ್ ಇದೆಯಾ ಕೇಳ. ಯಾಕಂದ್ರೆ ಕಟ್ಟೆ ಬೆಂಗಳೂರಲ್ಲಿ ಗುರುತವನ. ಕೊಡಗು ಮುಂದಿನ ರಜಾದಿನಗಳಲ್ಲಿ ಖಂಡಿತವಾಗಿ
ಉಳಿಸಿ ಸ್ವಚ್ಛವಾಗಿರಿ. ಇದು ನಮ್ಮೆಲ್ಲರ ಕರ್ತವ್ಯ. ಅರಣ್ಯದಲ್ಲಿ ವಾಸಿಸುವ ಪ್ರಾಣಿಗಳು ಬಲಿಯಾಗದಂತೆ ನಿಷೇಧ ಹೇಳಬೇಕು. ಪ್ಲಾಸ್ಟಿಕ್ ಮನೆಗೊಂದು ಮರ, ಊರಿಗೊಂದು ವನ. ಪರಿಸಲಿ ಉಳಿಸಲು ಒಟ್ಟಾಗಿ ಈ ಬ್ರಹ್ಮಾಂಡದಲ್ಲಿ ನೀರು ಮತ್ತು ಜೀವವು ಇರುವ ಏಕೈಕ ಗ್ರಹ ಭೂಮಿ ಆಗಿದೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ನೀರಿನ ಮಹತ್ವವನ್ನು ನಿರ್ಲಕ್ಷಿಸಬಾರದು. ಭೂಮಿಯ 71% ನೀರು ಆವೃತವಾಗಿದೆ. ಅದರಲ್ಲಿ ಕುಡಿಯಲು ಯೋಗ್ಯವಾದ ನೀರು ಕಡಿಮೆ ಇದೆ. ನಾವು ನೀರನ್ನು ನದಿಗಳನ್ನು, ಸರೋವರ, ಸಮುದ್ರ ಇತ್ಯಾದಿಗಳನ್ನು ಸಂರಕ್ಷಿಸಬೇಕು. ಜಲಮಾಲಿನ್ಯ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಜಲಮಾಲಿನ್ಯದಿಂದ ಮೀನುಗಳು ಸಾಯುತ್ತವೆ. ಜಲಮಾಲಿನ್ಯದಿಂದ ಪರಿಸರ ಹಾಳಾಗುತ್ತದೆ. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ನಿರ್ದೇಶಕರಾದ ಶ್ರೀಮಂತ್ ಆಕಾಶ್ ರಾಯಲ್ ಮತ್ತು ನಮ್ಮ ಪ್ರಾಂಶುಪಾಲರಾದ ಶ್ರೀಮಂತ್ ರಾಬರ್ಟ್ ಗಿಲ್ ಮತ್ತು ನಮ್ಮ ಮುಖ್ಯೋಪ ಧರಣಿರಾದ ಶ್ರೀಮತಿ ಭಾರತಿ ಮ್ಯಾಮ್ ಮತ್ತು ಶ್ರೀಮತಿ ಸುಧಾ ಮ್ಯಾಮ್ ಅವರಿಗೆ ಈ ಕಾರ್ಯಕ್ರಮನ ನಡೆಸಿಕೊಳ್ಳಲು ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. Bharti ma'am to come up and say a few words, please.